ಇಲ್ಲ ಆ್ಯಕ್ಚುಲಿ ಅದಕ್ಕೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಟು ರಿಯಾಕ್ಟ್ ಅಂತ. ಏಕೆಂದರೆ ನೀವೇ ಬಹಳ ಚೆನ್ನಾಗಿ ಅದನ್ನು ಮಾತಾಡಿದ್ದಾರೆ ಆ್ಯಂಡ್ ಅಂದರೆ ಜನನೇ ಅದಕ್ಕೆ ಬಹಳ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ನಾನು ನೋಡಿದೆ ಅದನ್ನು. ಹಂಗೆ ನೋಡಿದ್ರೆ ಐ ಡೋಂಟ್ ನೋ ಇವಾಗ ಅದನ್ನು ಯಾರು ಪಿಕ್ ಮಾಡಿದ್ರು, ಹೆಂಗೆ ಪಿಕ್ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ. ಯಾಕೆ ಪಿಕ್ ಮಾಡಿದ್ರು ಅಂತ ಎಲ್ಲ. ಬಟ್ ನಾನು ಬಹಳ ಇನ್ನೋಸೆಂಟಾಗಿ ನಮ್ಮ ರಾಹುಲ್ ಅಂತ ನನ್ನ ಫ್ರೆಂಡ್ ಅಪ್ಪುಸ್ ಬಿರಿಯಾನಿ ಓಪನ್ ಮಾಡಿಕೊಡಿ ಅಂತ ಕರೆದಾಗ ಹೋಗಿ ಓಪನ್ ಮಾಡಿ ಅವ್ನು ಭಾಳ ಪ್ರೀತಿಯಿಂದ ಊಟ ಆಫರ್ ಮಾಡಿದ ಊಟ ಮಾಡ್ಕೊಬಂದೆ. ಐ ಥಿಂಕ್ ಟಗರು ಸಿನಿಮಾ ಆದಮೇಲೆ ಟಗರುಲಿ ಭಾಳ ಫೇಮಸ್ ಡೈಲಾಗ್ ಅದು, ಬೇಬಿ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ. ಆ್ಯಂಡ್ ಪಾಪ್ಕಾರ್ನ್ ಮಂಗಿ ಟೈಗಲಲ್ಲಿ ನಾನು ಯಾರು ಗೊತ್ತಾ ಶಿವಮೊಗ್ಗ ಸ್ಪೆಷಲ್ ಬಿರಿಯಾನಿ ಅಂತ ಹೇಳ್ತೀನಿ. ಅದಾದಮೇಲೆ ಮೋಸ್ಟ್ಲಿ ನಾನೊಂದು 10-15 ಬಿರಿಯಾನಿ ಅಂಗಡಿಗಳು ನಾನೇ ಓಪನ್ ಮಾಡೀನಿ. ಅಂದರೆ ಬಹಳ ಜನ ಅಭಿಮಾನಿಗಳು ಕರೆದು ಇನಾಗ್ರೇಟ್ ಮಾಡಿಸಿದ್ದಾರೆ, ಮೈಸೂರಲ್ಲಿ ಮಾಡಿಸಿದ್ದಾರೆ, ಬೆಂಗಳೂರಲ್ಲಿ ಮಾಡಿಸಿದ್ದಾರೆ, ಆ್ಯಂಡ್ ಗದಗಲ್ಲಿ ಓಪನ್ ಮಾಡಿ ನನ್ನದೇ ಅಭಿಮಾನಿದೊಂದು ಹೋಟ್ಲು. ಆ್ಯಂಡ್ ಹೆಡ್ ಬುಷಲ್ಲಿ ಐ ಥಿಂಕ್ ಫುಡ್ ಬ್ಲಾಗರ್ ಜೊತೆ ಕೂತ್ಕೊಂಡು ಬಿರಿಯಾನಿ ತಿಂತಾನೆ ನಾನು ಹೆಡ್ ಬುಷ್ ಪ್ರಮೋಟ್ ಕೂಡ ಮಾಡಿದ್ದೆ. ಹಾಗಾಗಿ ನನಗೆ ಇದು ಈ ಥರ ವಿಷಯ ಪಿಕ್ ಆಗ್ಬೋದು ಅಂತ ಗೊತ್ತಿರಲಿಲ್ಲ. ಬಟ್ ಅದು ಪಿಕ್ ಆಯಿತು ಆ್ಯಂಡ್ ಅದು ಡಿಸ್ಕಷನ್ ಆಯಿತು, ವಿಚ್ ಈಸ್ ಓಕೆ. ಅಂದರೆ ಏನು ನಡೀತಾ ಇದೆ ಅಥವಾ ಸುತ್ತಮುತ್ತ ಅಥವಾ ಸೊಸೈಟಿಲಿ ನಾವು ಏನು ಯೋಚನೆ ಮಾಡ್ತಾಯಿದ್ದೀವಿ, ಹೆಂಗೆ ಯೋಚನೆ ಮಾಡ್ತಾಯಿದ್ದೀವಿ ಅದೆಲ್ಲದು ಗೊತ್ತಾಗುತ್ತೆ ಅಟ್ಲೀಸ್ಟ್ ಈ ಥರ ಡಿಸ್ಕಷನ್ಗಳಾದಾಗ. ಏನು ಅಂದರೆ ಡಾಲಿ ಧನಂಜಯ್ ಬಿರಿಯಾನಿ ತಿಂದ್ರ ಅನ್ನೋದು ಇಸ್ ಫೈನ್. ಬಟ್ ಅದು ಏನೋ ಲಿಂಗಾಯತರೆಲ್ಲರೂ ಬಿರಿಯಾನಿ ತಿಂತಾರ, ಮಾಂಸ ತಿಂತಾರ, ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಮಾಂಸ ತಿಂತಾರ ಅಂತ ಸಮುದಾಯಗಳನ್ನೆಲ್ಲ ಹೇಳ್ಕೊಂಬಂದಿರೋದಿದೆಯಲ್ಲ, ಅದು ಐ ಥಿಂಕ್ ದಟ್ ವಾಸ್ ನಾಟ್ ನೀಡೆಡ್ ಅಂತ ಅನ್ನಿಸ್ತು. ಡಾಲಿ ಧನಂಜಯ್ ತಿಂತಾನ ಓಕೆ, ಅಥವಾ ನಾನೇನಾದರೂ ಮಾಡ್ತೀನಿ ಓಕೆ, ಡಾಲಿ ಹಿಂಗೆ ಮಾಡಿದ್ರೆ ಓಕೆ. ಸೊ ಅದು ಐ ಥಿಂಕ್ ಅದನ್ನು ಫಸ್ಟು ಶುರು ಮಾಡಿದವ್ರ ಇಂಟೆನ್ಷನ್ಸ್ ಮೋಸ್ಟ್ಲಿ ಅದು ಒಂದಿಷ್ಟು ಜನ ಎತ್ಕೊಟ್ಟೋ ಇಂಟೆನ್ಷನ್ಸ್ ಇತ್ತು ಏನೋ, ಐ ಡೋಂಟ್ ನೋ. ಬಟ್ ಐ ಆಮ್ ನಾಟ್ ಅಫೆಕ್ಟೆಡ್. ಮೊದಲೆಲ್ಲ ನನಗೆ ಅದು ಭಾಳ ಅಫೆಕ್ಟ್ ಆಗೋದು. ಇವಾಗ ಐ ನೋ ಅಂದರೆ ನಾವು ಸರಿಗಿದ್ದಾಗ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಸೊ ಹಂಗಾಗಿ ಆರಾಮಾಗಿದ್ದೆ. ಹಂಗೆ ನೋಡಿದ್ರೆ ಈಗ ನನ್ನ ಬಗ್ಗೆ ಕೇಳಬೇಕು ಅಂದರೆ ಐಲ್ ಬಿ ವೆರಿ ಓಪನ್. ನಾನು ಡಾಲಿ ಧನಂಜಯ್ ಏನೇನು ಮಾಡ್ತಾರೆ ಏನು ಮಾಡಲ್ಲ ಅಂತ ಕೇಳಿದ್ರೆ ದಟ್ಸ್ ನನ್ನ ಪರ್ಸ್ನಲ್ ಚಾಯ್ಸ್. ಅದು ನನ್ನ ಊಟ, ನನ್ನ ತಿಂಡಿ, ನನ್ನ ಚಟಗಳು ಎಲ್ಲದನ್ನು ಬೇರೆ ಯಾರಿಗೂ ತೊಂದರೆ ಕೊಡದಲ್ಲೇ ಏನು ಮಾಡಿದ್ರೂ ತಪ್ಪಲ್ಲ ಅಂತ ನಂಬ್ತೀನಿ ನಾನು. ನನ್ನಿಂದ ಯಾರಾದರೂ ಡಿಸ್ಟರ್ಬ್ ಆಗ್ತಿದ್ರೆ ಅದು ತಪ್ಪಾಗುತ್ತೆ. ಸೊ ನನ್ನ ಬಗ್ಗೆ ಕೇಳಿದ್ರೆ ನಾನು ಸಿನಿಮಾ ಪಾತ್ರಕ್ಕಾಗಿ ಸ್ಮೋಕ್ ಮಾಡ್ತಿದ್ದೆ, ಬಟ್ ಅದನ್ನು ರಿಯಲ್ ಲೈಫಲ್ಲೂ ಅದನ್ನು ಕಂಟಿನ್ಯೂ ಮಾಡಿದೆ. ಬಟ್ ಇವಾಗ ನಾನು ನಿಲ್ಲಿಸಿದ್ದೀನಿ. ಆ್ಯಂಡ್ ನಾನು ಯಂಗರ್ ಡೇಸಲ್ಲಿ ಭಾಳ ಚೆನ್ನಾಗಿ ಪಾರ್ಟಿ ಮಾಡೀನಿ. ಐ ವಾಸ್ ಫೇಮಸ್ ಆಸ್ ಬಿಯರ್ ಬಾಯ್. ನಾನು ಇವಾಗ ಅಕೇಶನ್ಲಾಗಿ ಮಾಡ್ತೀನಿ. ಹಂಗನ್ಬಿಟ್ಟು ನಾನು ಅದನ್ನು ಎಲ್ರಿಗೂ ಮಾಡಿ ಅಂತ ಹೇಳಲ್ಲ, ಅಥವಾ ಮಾಡಿದ್ರು ಹಿತಮಿತವಾಗಿ ಇರಲಿ ಅಂತಲೇ ಹೇಳ್ತೀನಿ. ನಂದು ಯಾವುದೇ ಸ್ಪೀಚಲ್ಲಿ ಮೊನ್ನೆನೂ ನಾನು ಯಾವುದೋ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಸೇರಿದ ಸ್ಪೀಚಲ್ಲಿ ಏನಕ್ಕೆ ಸೇರಿದ್ದಾಗ ಅದನ್ನೇ ಹೇಳಿದ್ದೆ ನಾನು. ಅಂದರೆ ಏನಾದರೂ ಮಾಡಿ ಹಿತಮಿತವಾಗಿ ಮಾಡಿ ಬದುಕು ಚೆನ್ನಾಗಿ ಕಟ್ಕೊಳ್ಳಿ ಅಂತಲೇ ಹೇಳೋದು. ಆ್ಯಂಡ್ ಫುಡ್ ಅಂತ ಬಂದರೆ ನನಗೆ ಭಾಳ ಫೇವ್ರೇಟ್ ಸೀ ಫುಡ್ಡು. ನಾನು ಅದನ್ನು ಕದ್ದು ಮುಚ್ಚಿ ಮಾಡೋಕ್ಕೆ ಅದು ಕ್ರೈಮ್ ಅಲ್ಲಲ್ಲ. ಸೊ ನನಗಿಷ್ಟ ಅದೆಲ್ಲ, ಅದನ್ನು ನಾನು ಅದನ್ನು ಮಾಡ್ತೀನಿ. ಸೊ ನನ್ನ ಬಗ್ಗೆ ಡೆಫಿನೆಟ್ಲಿ ಯಾವತ್ತಾರು ಪ್ರಶ್ನೆ ಕೇಳ್ಬೋದು, ಡಾಲಿ ನೀವೇನು ತಿಂತೀರಾ, ಏನು ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಭಾಳ ಖುಷಿಯಾಗಿ ಆನ್ಸರ್ ಮಾಡ್ತೀನಿ. ಅದಕ್ಕೆ ಬೇರೆ ಬೇರೆ ಆ್ಯಂಗಲ್ಗಳು ಕೊಟ್ಟು ಅದನ್ನು ಫಸ್ಟು ಅದು ಸೋಷಿಯಲ್ ಮೀಡಿಯಾದಲ್ಲಿ ತಗೋತು. ಬಟ್ ಐ ಹ್ಯಾವ್ ಟು ಥ್ಯಾಂಕ್, ಅಂದರೆ ನಿಮಗೆ ಎಲ್ರಿಗೂ ಭಾಳ ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಭಾಳ ಚೆನ್ನಾಗಿ ಅದನ್ನು ಕ್ಯಾರಿ ಮಾಡಿದ್ರಿ, ಭಾಳ ಚೆನ್ನಾಗಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ಆ್ಯಂಡ್ ಭಾಳ ಚೆನ್ನಾಗಿ ಅದು ಅವ್ರವ್ರ ಆಯ್ಕೆ ಅನ್ನೋದನ್ನು ಭಾಳ ಚೆನ್ನಾಗಿ ಅದನ್ನು ಹೇಳಿದ್ರಿ ಎಲ್ರಿಗೂ. ಇಲ್ಲ ಅಲ್ಲೆಲ್ಲ ತಿಂದು ನಾನು ಹೇಳಿದ್ನಲ್ಲ, ಹೆಡ್ ಬುಷಲ್ಲಿ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ನಾನು ಫುಡ್ ಬ್ಲಾಗರ್ ಜೊತೆ ಬಿರಿಯಾನಿ ತಿಂದ್ಕೊಂಡೇ ಮಾತಾಡಿದ್ದೀನಿ. ಇಲ್ಲ ಅದೇನಾಗೋದು ಗೊತ್ತಾ, ಒನ್ಸ್ ಅಗೇನ್ ನಿಮಗೆ ಅದು ಡಿಸ್ಕಷನ್ ನಾವು ಈಗ ನಾನು ಅದನ್ನು ಹೇಳೋಕ್ಕೆ ಶುರು ಮಾಡಿದ್ರೆ ಎಲ್ಲಿವರೆಗೂ ತೊಗೊಂಡೋಗ್ಬೋದು. ಬಟ್ ಏನಾಗುತ್ತೆ ಅಂದರೆ ಆ ಇಶ್ಯೂ ಕ್ರಿಯೇಟ್ ಮಾಡಿರೋರಿಗೆ ನಾನು ಎಲ್ಲಿಂದ ಶುರು ಮಾಡಿದೆ, ಯಾಕೆ ಶುರು ಮಾಡಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಅವ್ರಿಗೆ ಓಕೆ ಅಂದರೆ ಅವ್ರ ಉದ್ದೇಶ ಈಡೇರ್ದಂಗೆ ಅದು. ನಾನು ಜಸ್ಟಿಫೈ ಮಾಡ್ತಾಯಿದ್ದೀನಿ ಅಂತ. ಐ ಡೋಂಟ್ ಹ್ಯಾವ್ ಟು ಜಸ್ಟಿಫೈ. ಸೊ ನನ್ನ ಈಗ ಎಲ್ಲಿಂದ ಶುರು ಮಾಡಿದೆ ಅಂದರೆ ಮತ್ತೆ ಹಿಂದಕ್ಕೆ ಹೋಗ್ಬೇಕು. ಅದೇ ಹೇಳೋದ್ನಲ್ಲ, ಅದನ್ನು ಜಸ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಅಂದರೆ ಎಲ್ಲೋ ಒಬ್ಬೊಬ್ರು ಕಮೆಂಟ್ಸ್ಗಳು ಅದು ಇದು ನೋಡಿದ್ದೆ, ಬಟ್ ಇಷ್ಟು ದೊಡ್ಡದಾಗುತ್ತೆ ಅಂತ ಐ ಡಿಂಟ್ ನೋ. ಬಟ್ ಒಂದು ಕಡೆ ಅದು ಹಂಗೆ ನೋಡಿದ್ರೆ ಟಗರು ಪಲ್ಯ ಅಂತ ಸಿನಿಮಾನೇ ಮಾಡಿದ್ದೀವಿ. ನಾನೇ ಪ್ರೊಡಕ್ಷನ್ ಮಾಡಿರೋದು. ನನಗೆ ಅದು ಸಬ್ಜೆಕ್ಟ್ ಭಾಳ ಇಷ್ಟ ಆಗಿತ್ತು. ಆ್ಯಂಡ್ ನಾನೇ ಹಾಡು ಕೂಡ ಬರ್ದೀನಿ ಅದರಲ್ಲಿ. ಅಂದರೆ ಊಟದ ಬಗ್ಗೆನೇ ಬರ್ದೀನಿ. ನನ್ನ ರುಚಿ ನಂದು, ನಿನ್ನ ರುಚಿ ನಿಂದು ಅಂತಲೇ ಬರ್ದೀನಿ. ಅಂದರೆ ಚಂದ ಕೋಳಿ ಸಾರು ಅಷ್ಟೇ ಚಂದ ಕೀರು, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು, ಚಂದ ಸುಟ್ಟ ಮೀನು ಅಷ್ಟೇ ಚೆನ್ನಾಗಿ ಇಣ್ಣು, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು. ಹಸಿವು ದೇವರಲ್ವ, ಹಸಿರು ದೇವರಲ್ವ, ರುಚಿಯು ದೇವರಲ್ಲವೇ ಅಂತ. ಫುಡ್ ಅಲ್ವಾ, ನಾನು ಭಾಳ ಎಂಜಾಯ್ ಮಾಡ್ತೀನಿ. ನಾನು ಹಂಗೆ ನೋಡಿದ್ರೆ ನಮ್ಮ ಮನೇಲಿ ಮಾಡೋ ಚಿತ್ರಾನ್ನದಿಂದ ಹಿಡಿದು
ಪುಳಿಯೋಗರೆಯಿಂದ ಹಿಡಿದು ಎಲ್ಲ ಬಿರಿಯಾನಿವರೆಗೂ ಭಾಳ ಇಷ್ಟ ಆಗುತ್ತೆ. ಏನೇನು ಇಷ್ಟ ಆಗುತ್ತೆ ಎಲ್ಲ ಚೆನ್ನಾಗಿ ತಿಂತೀನಿ. ಆ್ಯಂಡ್ ನಾನೊಬ್ಬ ಕಲಾವಿದ ಅಲ್ಲ, ನನಗೆ ಭಾಳ ಪ್ರೀತಿಯಿಂದ ಭಾಳ ಜನ ಹೋದ ಕಡೆ ಎಲ್ಲದನ್ನು ಆಫರ್ ಮಾಡ್ತಾರೆ. ನನಗೆ ಅದನ್ನು ಆ ಪ್ರೀತಿನ ರಿಜೆಕ್ಟ್ ಮಾಡಿ ಅಭ್ಯಾಸ ಇಲ್ಲ. ಸೊ ನಾನು ಭಾಳ ಚೆನ್ನಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀನಿ.